ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಎಸ್ ಸಂಗಮೇಶ್, ಇಲ್ಲಿ ಒಂದ್ ಕಡೆ ನೋಡ್ತಾ ಇರಬಹುದು, ಈಗಾಗಲೇ ಬಿಟ್ ಕಾಯಿನ್ ಹಾಗೆ ಹ್ಯಾಕಿಂಗ್ ಗೆ ಸಂಬಂಧಪಟ್ಟಂತೆ ಶ್ರೀಕಿ ಅವರನ್ನ ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ಅರೆಸ್ಟ್ ಮಾಡಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ವೆಬ್ಸೈಟ್, ವ್ಯಾಲೆಟ್ ಹ್ಯಾಕ್, ಡಿಜಿಟಲ್ ಆಸ್ತಿಗಳಿಂದ ಎಲ್ಲ ಕಳುವು ಮಾಡಿ ಈತ ಕ್ರಿಪ್ಟೋ ಟ್ರೆಂಡಿಂಗ್ ಪ್ಲಾಟ್ಫಾರ್ಮ್ ಮೂಲಕ ಮಾರಾಟವನ್ನ ಮಾಡ್ತಾ ಇದ್ದ ಅನ್ನೋದು ಈಗ ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ಏನಿದೆ ಹೆಚ್ಚಿನ ಡೀಟೇಲ್ಸ್ ಸಂಗಮೇಶ್? ಮೊಹಮ್ಮದ್ ಹಕೀಬ್ ಇದೆ ಶ್ರೀಕಿ ಅಂಗಲ್ ಎಸ್ ಅಂಕಿತ. ಏನು ಇವತ್ತು ಬೆಂಗಳೂರಿನಲ್ಲಿ ಇಡಿ ಅಧಿಕಾರಿಗಳು ಸುಮಾರು 15ಕ್ಕೂ ಅಧಿಕ ಮನೆಗಳ ರಾಜಕಾರಣಿಗಳಿರಲಿ ಬೇರೆ ಬೇರೆ ವ್ಯಕ್ತಿಗಳ ಮನೆ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಸದ್ಯ ವಿಜಯನಗರ ಜಯನಗರದಲ್ಲಿರುವ ಮೊಹಮ್ಮದ್ ಹಕೀಬ್ ಅವರ ಮನೆ ಮೇಲೆ ಕೂಡ ದಾಳಿ ಮಾಡಲಾಗಿದೆ. ಸದ್ಯ ನಾನು ಅವರ ಮನೆ ಮುಂದೆ ಇದ್ದೀನಿ. ಇವರು ಮೊಹಮ್ಮದ್ ಹಕೀಬ್ ಅವರು ಮೊಹಮ್ಮದ್ ರೆಹಮಾನ್ ಖಾನ್ ಅವರ ಎಕ್ಸ್ ಮಿನಿಸ್ಟರ್ ಅವರ ಮೊಮ್ಮಗರು ಆಗಿದ್ದಾರೆ. ಈ ಇವ್ರ ಮನೆ ಕೂಡ ದಾಳಿ ಮಾಡಲಾಗಿದೆ. ಯಾಕೆಂದ್ರೆ ಕ್ರಿಪ್ಟೋ ಬಿಟ್ ಕಾಯಿನ್ ಏನು ಕೇಸ್ ಇದೆ, ಆ ಕೇಸ್ಗೆ ಸಂಬಂಧಪಟ್ಟಂತೆ ಇವರಿಗೂ ಕೂಡ ಸಂಪರ್ಕ ಇತ್ತು ಅನ್ನೋ ಮಾಹಿತಿ ಮೇಲೆ ಇವ್ರ ಮನೆ ಮೇಲೆ ಕೂಡ ದಾಳಿ ಮಾಡಲಾಗಿದೆ. ಬೆಳಗ್ಗೆಯಿಂದಲೇ ಕೂಡ ದಾಳಿ ಮಾಡಲಾಗಿದ್ದು ಇನ್ನೂ ಕೂಡ ಪರಿಶೀಲನೆ ಕಾರ್ಯ ನಡೀತಾ ಇದೆ. ಸುಮಾರು 6 ಗಂಟೆಗಳು ಅಧಿಕ ಕಾಲದಿಂದ ಇವರ ಮನೆ ಮೇಲೆ ವಿವಿಧ ಡಾಕ್ಯುಮೆಂಟ್ಸ್ ಇರುತ್ತೆ, ಡಾಕ್ಯುಮೆಂಟ್ಗೆ ಸಂಬಂಧಪಟ್ಟಂತೆ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿದೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಬೇಕಾಗಿರುವ ಮಾಹಿತಿಯನ್ನ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಜೊತೆಗೆ ಇವರು ತಾತವರಾದ ರೆಹಮಾನ್ ಖಾನ್ ಅವರು ಕೂಡ ಮನೆಯಲ್ಲಿರುವುದು ಒಂದು ಪ್ರಮುಖ ಅಂಶವಾಗಿದೆ. ಇಬ್ಬರಿಗೂ ಕೂಡ ಒಟ್ಟಿಗೆ ಕೂಡಿಸಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಹಾಗಾಗಿ ಇಲ್ಲಿನ ಸಿಬ್ಬಂದಿಯವರು ಇಡಿ ಸಿಬ್ಬಂದಿಯವರು ಇಬ್ಬರು ಇಡಿ ಸಿಬ್ಬಂದಿಯವರು ಬಂದು ಇಲ್ಲಿ ಬೆಳಗ್ಗೆಯಿಂದಲೇ ಇನೋವಾ ಕಾರ್ನಲ್ಲಿ ಬರ್ತಾರೆ. 6ಕ್ಕೂ ಹೆಚ್ಚು ಅಧಿಕಾರಿಗಳು ಬಂದು ಏಕಾಏಕಿ ಇವರ ಮೇಲೆ ಮನೆಯನ್ನ ದಾಳಿಯನ್ನ ಮಾಡ್ತಾರೆ. ಹೀಗಾಗಿ ಇವರಿಗೆ ಶಾಕ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇಡಿ ಅಧಿಕಾರಿಗಳು ಬಂದು ಏಕಾಏಕಿ ಬಂದು ಇಲ್ಲಿ ಅಧಿಕಾರಿಗಳಿಗೆ ಇಲ್ಲಿ ಮೊಹಮ್ಮದ್ ಹಕೀಬ್ ಅವರು ಏನಿದ್ದಾರೆ ಅವ್ರ ಮೇಲೆ ದಾಳಿಯನ್ನ ಕೂಡ ಮಾಡ್ತಾರೆ. ಹೀಗಾಗಿ ಶ್ರೀಕಿ ಅವರಿಗೆ ಬಿಟ್ಕಾಯಿನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಮೇಲೆ ಅವರಿಗೆ ಇದಕ್ಕೂ ನಂಟಿದೆ ಅನ್ನೋ ಮಾಹಿತಿ ಆಧಾರದ ಮೇಲೆ ಇವ್ರ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಸದ್ಯ ಇನ್ನು ಪರಿಶೀಲನೆ ಮುಂದುವರೆದಿದ್ದು ಸಂಜೆ ತನಕ ನಡೆಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಕಾದ್ ನೋಡ್ಬೇಕು ಏನೇನು ದಾಖಲೆಗಳು ಸಿಗ್ತವೆ, ಯಾವ್ಯಾವ ಮಾಹಿತಿ ಸಿಗುತ್ತೆ ಅನ್ನೋದನ್ನೇ ಸಂಜೆ ನಂತರ ಗೊತ್ತಾಗಲಿದೆ. ಅಂಕಿತಾ, ಥ್ಯಾಂಕ್ ಯು ಅಜಯ್ ಹಾಗೂ ಸಂಗಮೇಶ್, ಇಬ್ಬರಿಗೂ ಕೂಡ ಸಾಕಷ್ಟು ಮಾಹಿತಿಗಳನ್ನು ನೀಡಿದ್ರಿ. ಧನ್ಯವಾದಗಳು.